ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಉತ್ತರ ಕರ್ನಾಟಕ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇಡೀ ಬೀದರ್ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ವಿಚಾರವನ್ನ ತನ್ನ ಹೆಗಲ ಮೇಲೆ ಏರಿಸಿಕೊಂಡು ಇಡೀ ಬೀದರ್ನ ಸುಭಿಕ್ಷತೆಗೋಸ್ಕರ ತನ್ನ ಇಡೀ ದಿನವನ್ನ ಮುಡಿಪಾಗಿಟ್ಟಿರುವಂತಹ ಅಧಿಕಾರಿಯೊಬ್ಬರ ಪರಿಚಯವನ್ನ ನಾನು ಇವತ್ತು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಬೀದರ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶ್ರೀಯುತ ಪ್ರದೀಪ್ ಗುಂಟಿ ಸರ್ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಜೀವನ ಅಂತಂದಾಗ ಕರಿಯರ್ ಚೂಸಿಂಗ್ ಅನ್ನೋ ವಿಚಾರಗಳು ಬಂದಾಗ ಮೇ ಬಿ 12ನೇ ತರಗತಿ ನಂತರ ನಾನು ಏನಾಗಬೇಕು ಅನ್ನುವಂಥ ಒಂದು ಕಲ್ಪನೆ ಯೂಶಲಿ ಒಬ್ಬ ಮನುಷ್ಯನಿಗೆ ಬರುತ್ತೆ. ಪೊಲೀಸ್ ಆಗಬೇಕು ಅನ್ನುವಂಥ ನಿಮ್ಮ ಕಲ್ಪನೆ ನಿಮ್ಮ ಮನಸ್ಸಲ್ಲಿ ಬರೋದಕ್ಕೆ ಕಾರಣ ಏನಾಗಿತ್ತು? ನನ್ನ ತಂದೆ ಅವರು ಚಿಕ್ಕ ವಯಸ್ಸಿಂದ ನನಗೆ ಹೇಳ್ಕೊಡ್ತಾ ಬಂದಿದ್ದಾರೆ. ಅವರು IAS IPS ಆಗಬೇಕು, ಜನರಿಗೆ ಸೇವೆ ಮಾಡೋ ಅವಕಾಶ ಸಿಗ್ತದೆ ಅಂತ ಚಿಕ್ಕ ವಯಸ್ಸಿಂದ ಹೇಳ್ಕೊಳ್ತಾ ಬಂದಿದ್ದರು. ನನಗಿನ್ನೂ ಬಹಳ ಚಿಕ್ಕ ವಯಸ್ಸಲ್ಲಿದ್ದಾಗ ಮೇ ಬಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ಅವರು ಬೇರೆ ಕಥೆಗಳನ್ನು ಹೇಳ್ತಾ ಫೈನಲ್ಲಿ ಈ ರಾಜರು ಜನರಿಗೆ ಈ ರೀತಿ ಮಾಡಿದರು ಅಂತ ಕತೆ ಹೇಳುತ್ತಾ ಫೈನಲ್ಲಿ ನೀವು ಕೂಡ ಒಬ್ಬ IAS ಅಥವಾ IPS ಅಧಿಕಾರಿಯಾಗಿ ಜನರಿಗೆ ಈ ರೀತಿ ಸೇವೆ ಮಾಡಬಹುದಂತ ಹೇಳ್ತಾ ಆವಾಗಿದ್ದರೆ ನನಗೆ ಪ್ರೇರಣೆ ತುಂಬ್ತಾ ಬಂದಿದ್ದರು. ಸೊ ಇಟ್ ವಾಸ್ ವೆರಿ ಚೈಲ್ಡ್ಹುಡ್ ಡ್ರೀಮ್ ಇದು ನನಗೆ. UPSC ಅಥವಾ IPS IAS ಅನ್ನೋದು ನಾವು ಮಾತಾಡಿದ್ರೆ ಸುಲಭ ಅಲ್ಲ, ಅಥವಾ ನಾರ್ಮಲ್ ಎಕ್ಸಾಮ್ ಪಾಸ್ ಆದಾಗಲ್ಲ. ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ಗಳು ಬರೆಯುವಂಥ ಪರೀಕ್ಷೆ ಕೇವಲ 100, 200, 300 ಅಥವಾ 500 ಜನರನ್ನು ಆಯ್ಕೆ ಮಾಡುವಂಥದ್ದು. ಈ IPS ಅನ್ನುವಂಥದ್ದು ಇದು ಎಷ್ಟು ನಿಮಗೆ ಟಾಸ್ಕ್ ಆಗಿತ್ತು, ಅಥವಾ UPSC ಅನ್ನುವಂಥದ್ದು ಯಾವ ರೀತಿ ನಿಮಗೆ ಅವತ್ತಿನ ದಿನಗಳಲ್ಲಿ ಸವಾಲಾಗಿತ್ತು? BTech ಮುಗಿಸ್ಕೊಂಡು 2011ರಿಂದ 2017 ತನಕ ನಾನು ಸತತವಾಗಿ ಎಕ್ಸಾಮ್ ಬರೆದುಕೊಳ್ತಾ ಬಂದಿದ್ದೆ ನಾನು. ಇಟ್ ವಾಸ್ ದ ಟೈಮ್ ವೆನ್ UPSC ವಾಸ್ ಇನ್ ಟ್ರಾನ್ಸಿಷನ್. ಮೊದಲು 2 ಮೇನ್ಸ್ ಆಪ್ಷನ್ಸ್ ಇತ್ತು, ತದನಂತರ ಒಂದೇ ಆಪ್ಷನು. ಆ್ಯಂಡ್ CSAT ಕೂಡ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದೆ. ಸೊ ಕಂಟಿನ್ಯೂಸ್ಲಿ ಪ್ಯಾಟ್ರನ್ ಚೇಂಜ್ ಆಗ್ತಾ ಬಂತು, ಪ್ಲಸ್ ಸಬ್ಜೆಕ್ಟ್ಸ್ ಕೂಡ ಆಪ್ಷನ್ಸ್ ಕೂಡ ಚೇಂಜ್ ಆಗ್ತಾ ಬಂತು. ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಎಟ್ ದಟ್ ಟೈಮ್. ಆ್ಯಂಡ್ ವಿತ್ ಗಾಡ್ಸ್ ಗ್ರೇಸ್ ನಾನು ಪ್ರತಿ ಪ್ರಿಲಿಮ್ಸು ನಾನು ಕ್ವಾಲಿಫೈ ಆಗಿದ್ದೇನೆ. ಆ್ಯಂಡ್ ಐ ಆಮ್ ಆ್ಯಕ್ಚುಲಿ in gratitude to God that he has chosen me to become IPS for 3 times. ಬೀದರ್ ಜಿಲ್ಲೆ ಸರ್, ಏನು ಅನಿಸುತ್ತೆ? ಬೀದರ್ ಜಿಲ್ಲೆ ಐತಿಹಾಸಿಕ ನಗರ, ಕರ್ನಾಟಕದ ಕಿರೀಟ, ತುತ್ತ ತುದಿ, ಪಕ್ಕದಲ್ಲಿರುವಂಥ 2 ಗಡಿಗೆ ತಾಕ್ಕೊಂಡಿರುವ 2 ಬಹಳ ದೊಡ್ಡ ರಾಜ್ಯಗಳು. ಬೀದರ್ ಜಿಲ್ಲೆಗೆ ನಿಮ್ಮ ಪೋಸ್ಟಿಂಗ್ ಅಂತಂದಾಗ ನಿಮ್ಮ ಮನಸ್ಸಲ್ಲಿ ಬಂದಂಥ ಮೊದಲ ಒಂದು ಆಲೋಚನೆ ಏನು? ಬೀದರ್ ಜಿಲ್ಲೆಯನ್ನು ನೀವು ನೋಡೋ ದೃಷ್ಟಿಕೋನ ಹೇಗೆ? ಬೀದರ್ ಬಗ್ಗೆ ನಾನು ಕೇಳಿದ್ದೆ ಬಿಟ್ಟು ನಾನು ಯಾವತ್ತೂ ಕೂಡ ನೋಡಿಲ್ಲ. ಗಡಿ ಭಾಗ ಆಗಿದೆ ಆ್ಯಂಡ್ ನಾರ್ದರ್ನ್ ಮೋಸ್ಟ್ ಪಾರ್ಟ್ ಆಫ್ ಕರ್ನಾಟಕ ಆಗಿದೆ ಅದು. ಸೊ ಹೇಗೆ ಹೋಗಬೇಕು ಕೂಡ ನನಗೆ ಗೊತ್ತಾಗಲಿಲ್ಲ. ಸೊ ಹೇಗೆ ಹೋಗಬೇಕು, ಮೊದಲು ಹೈದರಾಬಾದ್ ಹೋಗಿ ಹೈದರಾಬಾದಿಂದ ಬೀದರ್ ಹೋಗಬೇಕಂತ ರೂಟ್ ಆವಾಗ ತಿಳ್ಕೊಂಡು ಬಂದಿದ್ದೆ ನಾನು. ಬಟ್ ಕೇಳಿದ್ದೇನೆಂದರೆ ಬಹಳ ಬಿಸಿಲಿರುತ್ತದೆ, ಕ್ಲೈಮೇಟ್ ಹೀಗಿರುತ್ತದೆ ಅಂತ ನಾನು ಕೇಳಿದೆ ನಾನು. ಆ್ಯಂಡ್ ಬಟ್ ಐ ಹರ್ಡ್ ದಟ್ ದಿಸ್ ಪಾರ್ಟ್ ಆಫ್ ಪೀಪಲ್ ಆರ್ ವಾರ್ಮ್. ಇಲ್ಲಿ ಜನರು ತುಂಬ ಅಧಿಕಾರಿಗಳನ್ನು ಸ್ವೀಕಾರ ಮಾಡ್ತಾರಂತ ನಾನು ಕೇಳಿದೆ. ನಾನು ಕೇಳಿದಂಗೆ ಹಾಗೆ ಇದೆ. ಆ್ಯಂಡ್ ವಾತಾವರಣ ಆ್ಯಕ್ಚುಲಿ ನಾನು ಕೇಳಿದ್ದಕ್ಕಿಂತ ಆ್ಯಕ್ಚುಲಿ ಇಟ್ ಈಸ್ ವೆರಿ ಗುಡ್ ಕ್ಲೈಮೇಟ್ ಇಲ್ಲಿ. ನೀವು ಮೈಸೂರಲ್ಲೂ ಕೂಡ ಸೇವೆ ಸಲ್ಲಿಸಿದ್ದೀರಿ. ಹೌದು. ಬೀದರ್ ಬಂದಾಗ ನಿಮ್ಮ ಚಾಲೆಂಜ್, ಮೇಜರ್ ಚಾಲೆಂಜ್, ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, ಇದನ್ನು ಬಗೆಹರಿಸೋದಕ್ಕೆ, ಅಥವಾ ಇಲ್ಲಿ ಇಂಥ ಸಮಸ್ಯೆ ನಾನು ಬಗೆಹರಿಸಲೇಬೇಕು ನನ್ನ ಅವಧಿಯಲ್ಲಿ ಅಂತ ಅನ್ನಿಸಿದ್ದು ಏನು? ಮತ್ತು ಮೈಸೂರು, ಬೀದರ್ ಅಥವಾ ಬೇರೆ ಬೇರೆ ಜಿಲ್ಲೆಗಳು ಮತ್ತು ಬೀದರ್ ಕಂಪ್ಯಾರಿಟಿವ್ಲಿ ಹೇಗಿದೆ, ಏನು ಅನಿಸುತ್ತೆ? ಬೀದರ್ಗೆ ಅದರದೇ ಆದಂಥ ಸಮಸ್ಯೆಗಳಿವೆ ಬೀದರಲ್ಲಿ. ಫಾರ್ ಎಕ್ಸಾಂಪಲ್ ಬೀದರ್ ಗಡಿಭಾಗ ಆಗಿದೆ. ಗಡಿಭಾಗ ಆಗಿದ್ದರಿಂದ ಟ್ರಾನ್ಸಿಟ್ ಪಾಯಿಂಟ್ದಲ್ಲಿದ್ದರಿಂದ ಹೈದರಾಬಾದ್ ಆ್ಯಂಡ್ ತೆಲಂಗಾಣ, ಮಹಾರಾಷ್ಟ್ರ ಮಧ್ಯದಲ್ಲಿದ್ದರಿಂದ ಫ್ರೀಕ್ವೆಂಟ್ ಮೂವ್ಮೆಂಟ್ ಆಫ್ ಪೀಪಲ್ ಫ್ರಮ್ ಅದರ್ ಸ್ಟೇಟ್ಸ್ ಬೀದರ್ಗಿದೆ. ಸೊ ಜನರ ಮೂವ್ಮೆಂಟ್ ಜೊತೆ ಕ್ರೈಮ್ ಕೂಡ ಅದೇ ರೀತಿ. ಫಾರ್ ಎಕ್ಸಾಂಪಲ್ ಥೆಫ್ಟ್ ಮಾಡುವವರು, ರಾಬರಿ ಮಾಡುವವರು ಕೂಡ ಬಹಳ ಈಸಿಲಿ ಜಿಲ್ಲೆಯ ಒಳಗಡೆ ಬರುವುದು ಹೋಗುವುದು, ವಿತಿನ್ ಎ ಸ್ಪ್ಯಾನ್ ಆಫ್ ಟೈಮ್ ಕ್ರೈಮ್ ಆದ ತಕ್ಷಣ ಇಲ್ಲಿಂದ ಹೋಗೋದು ಕಂಡು ಬಂದಿದೆ ನಮಗೆ. ಸೊ ವಾಟ್ ವಿ ಥಾಟ್ ವಿ ನೀಡ್ ಟು ಮಾನಿಟರ್ ಬೀದರ್ಗೆ ಯಾರು ಎಂಟ್ರಿ ಆಗ್ತಿದ್ದಾರೆ, ಯಾರು ಎಕ್ಸಿಟ್ ಆಗ್ತಿದ್ದಾರೆ, ಆ್ಯಂಡ್ ಬೇರೆ ಬೇರೆ ರಾಜ್ಯಗಳಲ್ಲಿ ಕ್ರೈಮ್ ಎಲಿಮೆಂಟ್ಸ್ ಯಾರ್ಯಾರಿದ್ದಾರೆ ಅವರನ್ನು ಕೂಡ ಮಾನಿಟರ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಾವು ಬೀದರಲ್ಲಿ ಟೋಟಲಿ ಒಂದು AI ಕಮಾಂಡ್ ಸೆಂಟರ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇದರ ಮೇನ್ ಉದ್ದೇಶ ಏನಂದರೆ, ಈವನ್ ದೋ ಬೀದರ್ ಈಸ್ ಎ border district for 2 states, crime
ಆಗಬಾರ್ದು, ಇಲ್ಲಿ ಆಗಕೂಡದು, ಜನರು ಸುರಕ್ಷಿತವಾಗಿರಬೇಕಂತ ಹೇಳಿ ನಾವು ಮೊದಲಿಂದ ಒಂದು ಗುರಿಯಾಗಿಟ್ಕೊಂಡು ಮಾಡ್ತಾ ಇದ್ದೇವೆ ನಾವು. ಸೊ ಟಿಲ್ ಟುಡೇ ವಿ ಆರ್ ಸಕ್ಸಸ್ಫುಲ್ ಇನ್ ಮಾನಿಟರಿಂಗ್ ಪೀಪಲ್ ಹೂ ಆರ್ ಎಂಟರಿಂಗ್ ಬೀದರ್ ಡಿಸ್ಟ್ರಿಕ್ಟ್. ಆ್ಯಂಡ್ ಇದಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಕೃತಜ್ಞತೆ ತಿಳಿಸಲೇಬೇಕು. ಈ ಟೈಪ್ ಆಫ್ ಐಡಿಯಾ ಕೇಳಿದ ತಕ್ಷಣ ಅವರು KKRTB ಅಡಿಯಲ್ಲಿ ಈ ಪ್ರಾಜೆಕ್ಟನ್ನು ಅನುಮೋದಿಸಿ ಇವತ್ತು ನಮ್ಮಲ್ಲಿ AA ಕಮಾಂಡ್ ಸೆಂಟರ್ ಇನಾಗ್ರೇಷನ್ ಆಗೋದಕ್ಕೆ ಅವರು ಕಾರಣವಾಗಿದ್ದಾರೆ. ನಮ್ಮ ಲಕ್ಷ್ಯ ಒಂದೇ, ಗಡಿಭಾಗ ಆದ್ರೂ ಸಹ ಇಲ್ಲಿ ಬೇರೆ ರಾಜ್ಯಗಳಿಂದ ಯಾವುದೇ ರೀತಿಯ ಅಪರಾಧ ಇಲ್ಲಿ ನಡೆಯಬಾರದಂತ ನಮ್ಮ ಗುರಿ. ಅದನ್ನು ಸಾಧನೆ ಮಾಡ್ತಾ ಇದ್ದೇವೆ, ಮತ್ತಷ್ಟು ಸಾಧನೆ ಮಾಡ್ತೇವೆ ನಾವು. ನೀವೇ ಹೇಳಿದಾಗೆ ಪಕ್ಕದಲ್ಲಿ ತೆಲಂಗಾಣ, ಪಕ್ಕದಲ್ಲಿ ಮಹಾರಾಷ್ಟ್ರ, ಅಂದರೆ ಕದ್ದವನಿಗೆ ಪಕ್ಕದಲ್ಲೇ ಬಾಗಿಲಿದೆ, ಓಡ್ ಹೋಗೋದಕ್ಕೆ, ಮನೆಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬಹಳ ಸುಲಭವಾದಂಥ. ಹೌದು. ಸೊ ನಿಮ್ಮ ಬೀದರ್ನ ಅನುಭವದಲ್ಲಿ ಬಹಳ ಚಾಲೆಂಜಿಂಗ್ ಆದಂಥ ಒಂದು ಕೇಸು ಅಥವಾ ಒಂದು ಆಪರೇಷನ್ ಯಾವುದಾದ್ರೂ ನೆನಪು ಮಾಡ್ಕೋಬೋದು ಸರ್? ಒಂದು ನಮ್ಮ ಬೀದರ್ ATM ರಾಬರಿ ಒಂದು, ಎರಡನೇದು ಗಾಂಧಿಗಂಜೆಲ್ಲ ನಡೆದಿದೆ ಇನ್ನೊಂದು ರಾಬರಿ. ಎರಡೂ ರಾಬರಿಗಳು ಚಾಲೆಂಜಿಂಗ್ ಇದ್ದಾವೆ. ಎರಡೂ ಕೂಡ ಕ್ರಿಮಿನಲ್ಸ್ ಫ್ರಮ್ ಅದರ್ ಸ್ಟೇಟ್ಸೇ ಇದ್ದಾರೆ. ಗಾಂಧಿಗಂಜ್ ಒಂದು ಮನೆಯಲ್ಲಿ ನಡೆದಿದ್ದ ರಾಬರಿ ನೋಡಿದರೆ ಮಹಾರಾಷ್ಟ್ರದಿಂದ ಬಂದು ಕ್ರೈಮ್ ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನು ನಮ್ಮ ಕಮಾಂಡ್ ಸೆಂಟರ್ ಮೂಲಕನೇ ನಾವು ಬಗೆಹರಿಸಿ ಆರೋಪಿಗಳನ್ನು ಸೆರೆ ಹಿಡಿದಿದ್ದೇವೆ. ಅದೇ ರೀತಿ ಪ್ರಾಪರ್ಟಿಯನ್ನು ಕೂಡ ರಿಕವರಿ ಮಾಡಿದ್ದೇವೆ. ಆ್ಯಂಡ್ ಎರಡನೇ ಟಾರ್ಗೆಟ್ ಈಗ ನಾವು ಇಟ್ಕೊಂಡಿದ್ದು ಬೀದರ್ ATM ರಾಬರಿ. ಅದನ್ನು ಕೂಡ ನಾವು ಅತಿ ಶೀಘ್ರದಲ್ಲೇ ನಾವು, ಬಟ್ ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ಇಫ್ ಯು ಸಿ 2023, 24 ಆ್ಯಂಡ್ 25 ಸ್ಟ್ಯಾಟಿಸ್ಟಿಕ್ಸ್ ನಾವು ತಗೊಂಡ್ರೆ, ದ ರಾಬರಿ ಆಗಲಿ, ಥೆಫ್ಟ್ ಆಗಲಿ, ಚೈನ್ ಸ್ನ್ಯಾಚಿಂಗ್ ಆಗಲಿ, ಡ್ರಾಸ್ಟಿಕಲಿ ನಾವು ವಿ ಕುಡ್ ಬ್ರಿಂಗ್ ದೆಮ್ ಡೌನ್. ಯು ಕುನ್ ಈವನ್ ಸಿ ದಟ್ ಪೀಪಲ್ ಆರ್ ಸೆಕ್ಯೂರ್ಲಿ ರೋಮಿಂಗ್ ಇನ್ ದ ಸ್ಟ್ರೀಟ್ಸ್. ನಾನು ಆಗಲೇ ಓಪನಿಂಗಲ್ಲೇ ಹೇಳಿದೆ, ಜನ ಟೋಟಲಿ ಎಂಡ್ ಆಫ್ ದ ಡೇ ಬಯಸೋದು ನೆಮ್ಮದಿ ಅಂತ. ಹೌದು. ಸೊ ಆ ನೆಮ್ಮದಿ ಇಲ್ಲ ಅಂತಂದರೆ ಏನು ದುಡ್ಡಿದ್ದು ಅಥವಾ ಏನೇ ಸವಲತ್ತುಗಳಿದ್ದು ಪ್ರಯೋಜನ ಇಲ್ಲ. ಜನರ ನೆಮ್ಮದಿಯನ್ನು ತರೋದಕ್ಕೆ ಪೊಲೀಸ್ ಇಲಾಖೆ ಇಲ್ಲಿ ಬೀದರ್ನಲ್ಲಿ ಏನೇನು ಸುಧಾರಣಾ ಕ್ರಮಗಳನ್ನು ತಗೊಳ್ತಾ ಇದೆ, ಏನೇನು ಪ್ಲ್ಯಾನ್ಸ್ಗಳು, ಐಡಿಯಾಸ್ಗಳು ಇಲಾಖೆಗೆ ನಿಮಗಿದೆ? ಒಂದು ಪೊಲೀಸಿಂಗ್ ಈಸ್ ಫಾರ್ ಪೀಪಲ್. ಸೊ ಜನರಿಂದ ನಮಗೆ ಸಹಕಾರ ಬೇಕಾಗಿದೆ. ಸೊ ನಮ್ಮ ಗೃಹ ಮಂತ್ರಿಗಳು ಹೇಳಿದಂಗೆ ನಾವು ಮನೆ ಮನೆಗೆ ಪೊಲೀಸನ್ನು ಅಂಥ ಒಂದು ಯೋಜನೆ ಅಡಿಯಲ್ಲಿ ನಾವು ವಿ ಆರ್ ರೀಚಿಂಗ್ ಎವ್ರಿ ಹೌಸ್. ಜನರಿಗೆ ನಾವು ರೀಚ್ ಆಗ್ತಾ ಇದ್ದೇವೆ. ವಾಟ್ ಈಸ್ ಎಜೆಂಡಾ, ನಾವು ಯಾವ್ಯಾವ ವಿಷಯದಲ್ಲಿ ನಾವು ಇಲಾಖೆಯವರು ಅವರ ಒಟ್ಟಿಗೆ ಇರ್ತೇವೆ, ಎಲ್ಲೆಲ್ಲಿ ನಮ್ಮ ಸಹಕಾರ ಅವರಿಗೆ ಇರುತ್ತದೆ, ಆ್ಯಂಡ್ ಯಾವ ಕ್ರೈಮ್ಗಳ ಬಗ್ಗೆ ಅವರಿಗೆ ಅರಿವೆ ಮೂಡಿಸಬೇಕನ್ನುವ ಒಂದು ಎಜೆಂಡಾ ಇಟ್ಕೊಂಡು ಪ್ರತಿ ಮನೆಗೆ ನಾವು ರೀಚ್ ಆಗ್ತಾ ಇದ್ದೇವೆ. ಈಗಾಗಲೇ ಒಂದು 15% ಮನೆಗಳನ್ನು ಕವರ್ ಮಾಡಿದ್ದೇವೆ. ಒಂದು ಎಜೆಂಡಾ ಏನಂದರೆ, ನಮಗೆ ಜನರು ಬೇಕಾಗಿದೆ, ಜನರ ಸಹಕಾರ ಬೇಕಿದೆ. ಪೊಲೀಸಿಂಗ್ ಯಶಸ್ವಿಯಾಗಿ ನಾವು ಮಾಡಬೇಕಂದ್ರೆ ಜನರ ಸಹಕಾರ ಬೇಕಿದೆ. ಅದೊಂದು ನಾವು ಸುಧಾರಣೆ ತರಬೇಕಂತಿದ್ದೇವೆ. ಎರಡನೇದು, ಅದೇ ರೀತಿ ಕ್ರಿಮಿನಲ್ಸನ್ನು ನಾವು ತಡೆಗಟ್ಟಬೇಕಂದ್ರೆ ನಾವು ಟೆಕ್ನಾಲಜಿ ಸಹಾಯವನ್ನು ಕೂಡ ಪಡೆಯಬೇಕು. ಸೊ ವಿ ಆರ್ ಯೂಸಿಂಗ್ ಟೆಕ್ನಾಲಜಿ, ಕ್ರೈಮ್ ಡಿಟೆಕ್ಷನಲ್ಲಾಗಲಿ, ಈವನ್ ಕ್ರಿಯೇಟಿಂಗ್ ಕ್ರೈಮ್ ಅವೇರ್ನೆಸ್ ಆಗಲಿ, ಎರಡು ವಿಷಯಗಳಲ್ಲಿ ವಿ ಆರ್ ಟೇಕಿಂಗ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ. ಈಗ ನೀವು ಅಕ್ಕಪಡೆಯನ್ನು ನೋಡಿದ್ರೂ ಸಹ ಈವನ್ ಮಹಿಳೆಯರು, ಬಾಲಕಿಯರು ಕಂಪ್ಲೇಂಟ್ ಕೊಡಬೇಕಂದ್ರೂ ಸಹ ಪೊಲೀಸ್ ಸ್ಟೇಷನ್ ತನಕ ಬರೋ ಅವಶ್ಯಕತೆ ಇಲ್ಲ. ಸಚಿವರ ಮಹಿಳಾ ಈ ಇಲಾಖೆಯ ಸಚಿವರ ಅವರ ನಿರ್ದೇಶನದಂತೆ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಈವನ್ QR ಕೋಡ್ ಕೂಡ, ಅಲ್ಲಿ ಕೂಡ ಟೆಕ್ನಾಲಜಿ ಸಹಾಯವನ್ನು ಪಡಿಬೇಕಂತಿದ್ದೇವೆ. ಸೊ ದಟ್ ಎನಿ ಗರ್ಲ್ ಡೈರೆಕ್ಟ್ಲಿ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ಕಂಪ್ಲೇಂಟನ್ನು ನಮಗೆ ದಾಖಲೆ ಮಾಡ್ಬೋದು. ಸೊ ನಮ್ಮ ಫ್ಯೂಚರ್ ಪ್ಲ್ಯಾನ್ ಇಟ್ ಡಿಪೆಂಡ್ಸ್ ಆನ್ ಬೋತ್ ಪಬ್ಲಿಕ್ ಜೊತೆ ಕೋಆರ್ಡಿನೇಷನು, ಎರಡು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಫ್ ಪೊಲೀಸಿಂಗ್ ಇನ್ ಬೀದರ್ ಅಂತ ಈ ಎರಡು ಎಜೆಂಡಾಗಳನ್ನು ನಾವು ಇಟ್ಕೊಂಡಿದ್ದೇವೆ. ಹೌ ಡಸ್ ಇಟ್ ವರ್ಕ್ ಅಂತ ನಾನು ಐ ವಾಸ್ ಹಿಯರಿಂಗ್ ಅ ಸ್ಟೋರಿ. ಯಾರೋ ಒಬ್ರು ಗಾಡಿಲಿ ಹೋಗ್ತಾ ಅವ್ರ ಪರ್ಸು ಬಿದ್ದು ಹೋಗ್ಬಿಟ್ಟಿತ್ತು, ಅವ್ರಿಗೆ ಬಿದ್ದು ಹೋಗಿದ್ದು ವಿಚಾರನೂ ಗೊತ್ತಿಲ್ಲ. ಅದನ್ನು ಕಂಡುಹಿಡಿಯೋದಕ್ಕೆ ಕ್ಯಾಮ್ರಾಗಳು ಭಾಳ ಹೆಲ್ಪ್ಫುಲ್ ಆಯಿತು. ಈ ರೀತಿ ಕ್ಯಾಮ್ರಾಗಳನ್ನು ಮಾನಿಟರ್ ಮಾಡೋದು ಅಂತಂದರೆ ಹೇಗೆ? ಹೌ ಡಸ್ ದ ಪ್ರೋಸೆಸ್ ವರ್ಕ್? ವಿ ಡಿಡ್ ಒನ್ ಸ್ಟಡಿ. ಎಲ್ಲಿ ಜಾಸ್ತಿ ಕ್ರೈಮ್ ಆಗ್ತಾಯಿದೆ ಬೀದರ್ ಸಿಟಿಯಲ್ಲಿ, ಈ ಹಿಂದೆ ಎಲ್ಲೆಲ್ಲಿ ಚೈನ್ ಸ್ನ್ಯಾಚಿಂಗ್ ಆಗಿದೆ ಆ್ಯಂಡ್ ಎಲ್ಲೆಲ್ಲಿ ಥೆಫ್ಟ್ ನಡೆದಿದೆ, ಎಲ್ಲೆಲ್ಲಿ ಘರ್ಷಣೆಗಳು ಉಂಟು ಅನ್ನೋದೊಂದು ಒಂದು ಸ್ಟಡಿ ಮಾಡಿಬಿಟ್ಟು, ಈವನ್ ವಿತೌಟ್ ದ ನಾಲೆಡ್ಜ್ ಆಫ್ ಪಬ್ಲಿಕ್ ನಾವು ಕೆಲವು ಕಡೆ ಸ್ಟ್ರಾಟಜಿಕಲ್ಲಿ ಸೀಕ್ರೆಟ್ಲಿ ಕ್ಯಾಮೆರಾಸನ್ನು ಇನ್ಸ್ಟಾಲ್ ಮಾಡಿದ್ದೇವೆ. ಅವರ್ ಕ್ಯಾಮೆರಾಸ್ ಆರ್ ಅಬ್ಸರ್ವಿಂಗ್ ಎವ್ರಿಥಿಂಗ್. ಈವನ್ ಜನರ ಟ್ರಾನ್ಸ್ಪೋರ್ಟ್ ಎಲ್ಲೆಲ್ಲಿ ಅವರು ಕಮ್ಯೂಟ್ ಮಾಡ್ತಾ ಇದ್ದಾರೆ,
ಎಲ್ಲೆಲ್ಲಿ ಬಸ್ ಹತ್ತುತ್ತಾ ಇದ್ದಾರೆ, ಇದೆಲ್ಲ ವಿ ಆರ್ ಮಾನಿಟರಿಂಗ್ ಫ್ರಮ್ ಅವರ್ ಕಮಾಂಡ್ ಸೆಂಟರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿ ಕ್ರಿಯೇಟೆಡ್ ದ ಡೇಟಾಬೇಸ್ ಆಫ್ ಆಲ್ ನೋನ್ ಕ್ರಿಮಿನಲ್ಸ್, ರಿಪೀಟೆಡ್ ಅಫೆಂಡರ್ಸು. ನಮ್ಮ ಕಡೆ ಸುಮಾರು 2,000 ಜನರ ಡೇಟಾಬೇಸ್ ಇದೆ. ಆಲ್ ಕೈಂಡ್ಸ್ ಆಫ್ ಅಫೆಂಡರ್ಸ್ ಲೈಕ್ ಗಾಂಜಾ ಪೆಡ್ಲರ್ಸ್ ಆಗಲಿ, ಚೈನ್ ಸ್ನ್ಯಾಚರ್ಸ್ ಆಗಲಿ, ಥೆಫ್ಟ್ ಮಾಡೋರಾಗಲಿ, ನಾಟ್ ಓನ್ಲಿ ಫ್ರಮ್ ಬೀದರ್ ಆ್ಯಂಡ್ ಗುಲ್ಬರ್ಗ ಬಟ್ ಆಲ್ಸೋ ಫ್ರಮ್ ತೆಲಂಗಾಣ, ಸಂಗಾರೆಡ್ಡಿ, ಕಾಮಾರೆಡ್ಡಿ ಆ್ಯಸ್ ವೆಲ್ ಆಸ್ ಮಹಾರಾಷ್ಟ್ರ. ಡೇಟಾಬೇಸ್ ಇಟ್ಕೊಂಡು ವಿ ಆರ್ ಮಾನಿಟರಿಂಗ್ ದ ಡೇ. ಯಾವ ಕ್ಷಣ ಇವರು ನಮ್ಮ ಮೇನ್ ಪ್ಲೇಸಸ್, ಬೀದರ್ ಸಿಟಿ ಪ್ಲೇಸಸಲ್ಲಿ ಕಂಡು ಬರ್ತಾರೋ ಆವಾಗ ವಿ ಆರ್ ಏಬಲ್ ಟು ಮಾನಿಟರಿಂಗ್ ದಮ್. ಆ್ಯಂಡ್ ಬೈ ಈವ್ನಿಂಗ್ ಆರ್ ಬೈ ನೆಕ್ಸ್ಟ್ ಡೇ ವಿ ಆರ್ ವೆರಿಫೈಯಿಂಗ್ ಈ ಕ್ರಿಮಿನಲ್ಸು ಈ ಜಾಗಕ್ಕೆ ಯಾಕೆ ಬಂದು ಹೋದ್ರೆ ಅನ್ನೋದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಸೊ ಥ್ರೂ ದಟ್ ವಿ ಆರ್ ಏಬಲ್ ಟು ಪ್ರಿವೆಂಟ್ ಮೆನಿ ಆಫ್ ದ ಕ್ರೈಮ್. ಅದೇ ನಿಟ್ಟಿನಲ್ಲಿ ನಮ್ಮ ಕೆಮೆರಾಸ್, ಬಿಕಾಸ್ ಆಫ್ ದಟ್ ಸರ್ವಿಲೆನ್ಸ್, ಈವನ್ ವೆಹಿಕಲ್ಸನ್ನು ಮಾನಿಟರ್ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಪ್ರಾಪರ್ಟಿ ಕಳ್ಕೊಳ್ತಾ ಇದ್ದಾರೆ, ಯಾವ ಸೆಂಟ್ರಲ್ಲಿ ಸ್ನ್ಯಾಚಿಂಗ್ ಆಗ್ತಾಯಿದೆ ಅಥವಾ ಯಾವ ಸೆಂಟ್ರಲ್ಲಿ ಪ್ರಾಪರ್ಟಿ ಬಿದ್ದಿದೆ ಅನ್ನೋದನ್ನು ಯೂಸಿಂಗ್ ಸಾಫ್ಟ್ವೇರ್ ಕಂಬೈನ್ಡ್ ವಿತ್ CCTV ಸರ್ವೇಲೆನ್ಸ್ ಸಕ್ಸಸ್ಫುಲಿ ನಾವು ವಿ ಆರ್ ಏಬಲ್ ಟು ಕ್ರ್ಯಾಕ್ ಸಮ್ ಥೆಫ್ಟ್ ಕೇಸಸ್ ಆ್ಯಂಡ್ ರಿಕವರ್ ದ ಪ್ರಾಪರ್ಟಿ ಆ್ಯಂಡ್ ಗಿವ್ ಇಟ್ ಬ್ಯಾಕ್ ಟು ದ ಕಳ್ಕೊಂಡವರಿಗೆ ಕೊಡುವುದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಸರ್, ಸಿನ್ಸ್ ಯು ಮೆನ್ಷನ್ ಗಾಂಜಾ ಪೆಡ್ಲಿಂಗ್ ಅನ್ನುವಂಥದ್ದು, ಅಂದರೆ ಆಗಲೇ ಹೇಳ್ದಂಗೆ 2 ರಾಜ್ಯಗಳು ಅಕ್ಕಪಕ್ಕದಲ್ಲಿವೆ. ಸೊ 2 ಕಡೆಯಿಂದ ಒಳಗಡೆ ಬರೋದಕ್ಕೆ ಇದು ರಾಜಮಾರ್ಗವಾಗಿ ಅವ್ರು ಬಳಸ್ತಾ ಇದ್ದಂಥ, ಬೀದರಿಂದಲೇ ಎಂಟ್ರಿ ಆಗಿ ಕರ್ನಾಟಕದಾದ್ಯಂತ ಸಾಮಾಜಿಕ ಪಿಡುಗಿದು, ವಿದ್ಯಾರ್ಥಿಗಳನ್ನು ಹಾಳು ಮಾಡ್ತಾ ಇರುವಂಥ ಒಂದು ಬಹಳ ದೊಡ್ಡ ಸಮಾಜದಲ್ಲಿರುವಂಥ ಒಂದು ವಿಷಯ ಅಂತ ಹೇಳ್ಬೋದು. ಸೊ ಈ ಗಾಂಜಾ ಪೆಡ್ಲಿಂಗ್ ಮತ್ತು ಈ ಪೆಡ್ಲರ್ಸ್ಗಳನ್ನು ನಿಯಂತ್ರಣದಲ್ಲಿಡೋದಕ್ಕೆ ಯಾವ್ಯಾವ ರೀತಿ ಕೆಲಸಗಳಾಗ್ತಿವೆ? We already have a list of people who are offended, repeated offenders with respect to ganja. ನಮ್ಮ DG ಸಾಹೇಬರು ಬಹಳ ಸ್ಪಷ್ಟವಾಗಿ ಯಾರ್ಯಾರು ಈ ರೀತಿ ಪದೇ ಗಾಂಜಾ ಸಾಗಣೆಯಲ್ಲಿ ಭಾಗಿಯಾಗ್ತಿದ್ದಾರೋ ಅವರ ಮೇಲೆ ಪಿಟ್ ಆ್ಯಂಡ್ DPS ಅನ್ನೋ ಒಂದು ಕಠಿಣವಾದಂಥ ಒಂದು ಕಾನೂನು ಕ್ರಮ ಜರುಗಿಸಬೇಕಂತ ನಮಗೆ ಆದೇಶಿಸಿದ್ದಾರೆ. ಅದೇ ರೀತಿ ನಾವು ಐಡೆಂಟಿಫೈ ಮಾಡಿ ಸುಮಾರು 10-12 ಜನರ ಮೇಲೆ ಪ್ರಿವೆಂಟಿವ್ ಅರೆಸ್ಟ್ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೇವೆ. ಸೊ ಅದರಿಂದ ನಾವು ಒಂದು ಸಂದೇಶ ಕೊಡಬೇಕಂತಿದ್ದೇವೆ. ಗಾಂಜಾ ದಂಧೆಯಲ್ಲಿ ಭಾಗಿಯಾಗಬೇಕಂತ ಯೋಚಿಸಿದ್ರೂ ಸಹ ಅವರು ಕಠಿಣವಾದಂಥ ಕಾನೂನು ಕ್ರಮ ಎದುರಿಸಬೇಕಾಗ್ತದೆ ಅನ್ನೋ ಸಂದೇಶವನ್ನು ನೀಡಬೇಕಂತಿದ್ದೇವೆ. ಅದೇ ರೀತಿ ನೀವು ಹೇಳಿದಂಗೆ ಇಟ್ ಈಸ್ ಎ ಟ್ರಾನ್ಸಿಟ್ ಪಾಯಿಂಟ್, ಬೀದರ್ ಟ್ರಾನ್ಸಿಟ್ ಪಾಯಿಂಟ್. ಇಲ್ಲಿ ಕನ್ಸಂಪ್ಷನ್ಗಿಂತ ಜಾಸ್ತಿ ಮಹಾರಾಷ್ಟ್ರ, ಬೇರೆ ಜಲಗಾಂವ್, ಉದಗಿರ್ ಆ್ಯಂಡ್ ಬೇರೆ ಭಾಗಗಳಿಂದ ಗಾಂಜಾ ತಂದು ಇಲ್ಲಿ ಸ್ಟಾಕ್ ಮಾಡಿ ಮತ್ತು ಇಲ್ಲಿಂದ ಹೈದರಾಬಾದ್ಗೆ ಆ್ಯಸ್ ಎ ಮಾರ್ಕೆಟ್ ಹೈದರಾಬಾದ್ಗೆ ಕಳಿಸ್ಕೊಡ್ಬೇಕಂತ ಒಂದು ಟ್ರಾನ್ಸಿಟ್ ಪಾಯಿಂಟ್ ಥರ ಇಟ್ಕೊಂಡಿದ್ದಾರೆ. ಅದಲ್ಲದೆ ವಿ ಹ್ಯಾವ್ ಎ ರೈಲ್ವೆ ಲೈನ್ ವಿಚ್ ಈಸ್ ವೆಲ್ ಕನೆಕ್ಟೆಡ್ ವಿತ್ ಸಿಕಿಂದ್ರಾಬಾದ್ ಆ್ಯಸ್ ವೆಲ್ ಆಸ್ ಪುಣೆ ಆ್ಯಂಡ್ ಮಹಾರಾಷ್ಟ್ರ. ಸೊ ದೇ ಆರ್ ಯೂಸಿಂಗ್ ದಿಸ್ ರೈಲ್ವೆ ಟ್ರ್ಯಾಕ್. ಈ ರೈಲ್ವೆ ಟ್ರಾನ್ಸ್ಪೋರ್ಟನ್ನು ಅವರು ಒಂದು ಲೈನ್ ಆಫ್ ಕಮ್ಯುನಿಕೇಷನ್ ಥರ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ನಮಗೆ ಕಂಡು ಬಂದಿದೆ. ಸೊ ವಿ ಆರ್ ಮಾನಿಟರಿಂಗ್ ಹೂ ಈಸ್ ಪ್ರತಿದಿನ ಯಾರು ರೈಲ್ವೆ ಸ್ಟೇಷನಲ್ಲಿ ಇಳಿತಾ ಇದ್ದಾರೆ, ಏನೇನು ತೊಗೊಂಡು ಬರ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಆ್ಯಂಡ್ ವಿ ಹ್ಯಾವ್ ಅನದರ್ ಹೈವೇ ವಿಚ್ ಈಸ್ ಗೋಯಿಂಗ್ ಫ್ರಮ್ ಹೈದರಾಬಾದ್ ಟು ಪುಣೆ ಆ್ಯಂಡ್ ಇಟ್ ವಿಲ್ ಲೀಡ್ ಟು ಮುಂಬೈ ಆಲ್ಸೋ. ಸೊ ಗೋವಾ ಲಾಸ್ಟ್ ಟೈಮು ಮನಾಯ್ಕಿಳಿದಲ್ಲಿ ನಾವು ಒಂದು ಡ್ರಗ್ಸ್ ರೈಡ್ ಮಾಡಿದ್ದೇವೆ. 1 person ವಾಸ್ ಕ್ಯಾರಿಯಿಂಗ್ MDMA ಆ್ಯಂಡ್ ಸಮ್ ಕೊಕೈನ್ ಪೌಡರ್ಸ್ ಫ್ರಮ್ ಗೋವಾ ಟು ಹೈದರಾಬಾದ್. ಸೊ ಅದನ್ನು ನಾವು ಇಂಟರ್ಸೆಪ್ಟ್ ಮಾಡಿ ಹಿಡಿದಿದ್ದೇವೆ. ಐ ವುಡ್ ಲೈಕ್ ಟು ಸೇ ಬೀದರ್ ಇಸ್ ಆ್ಯಕ್ಚುಲಿ ಎ ಟ್ರಾನ್ಸಿಟ್ ಪಾಯಿಂಟ್. ಇಲ್ಲಿ ಕನ್ಸಂಪ್ಷನ್ಗಿಂತ ಜಾಸ್ತಿ 2 ರಾಜ್ಯಗಳ ಮಧ್ಯ ನಾವು ಇದ್ದಿದ್ದರಿಂದ ಇಟ್ ಬಿಕೇಮ್ ಎ ಟ್ರಾನ್ಸಿಟ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೇನೆ ನಾನು. ಬಟ್ ಸ್ಟಿಲ್ ವಾಟ್ ಎವರ್ ಇಟ್ ಈಸ್, ಡ್ರಗ್ಸ್ ಕನ್ಸಂಪ್ಷನ್ ಈಸ್ ಅ ಕ್ರೈಮ್ ಆ್ಯಂಡ್ ಈವನ್ we don't tolerate that crime and we are hell-bent on eliminating drugs from Bidar. ಸರ್, ಸೋಷಿಯಲ್ ಮೀಡಿಯಾ ಎರಾ ಇದು. ಸೊ ವಾಟ್ ಎವರ್ ಎಲ್ಲಿ ಏನೇ ಆದ್ರೂ ವಿದಿನ್ ಮಿನಿಟ್ಸ್ ಅದು ಜನರ ಫೋನಲ್ಲಿರುತ್ತೆ, ಅಥವಾ ಕ್ರೈಮ್ಗಳು ನಡೀತಾ ಇರೋ ವಿಚಾರಗಳು ಮತ್ತು ಅದಕ್ಕೆ ಪೊಲೀಸ್ ಇಲಾಖೆ ತೆಗೆದುಕೊಳ್ತಾ ಇರುವಂಥ ನಿರ್ಧಾರಗಳು ಅಥವಾ ಅದಕ್ಕೆ ಆಗ್ತಾ ಇರುವಂಥ ಕ್ರಮಗಳೆಲ್ಲವೂ ಕೂಡ ಜನರಿಗೆ ವೆರಿ ಈಸಿಲಿ ಆ್ಯಂಡ್ ವೆರಿ ಅರ್ಲಿಯೆಸ್ಟ್ ಆಗಿ ರೀಚ್ ಆಗ್ತಾ ಇದೆ. ಹೌ ಡು ಯು ಥಿಂಕ್ ಅದು ಪೊಲೀಸಿಂಗ್ ಮೇಲೆ ಎಷ್ಟು ಜವಾಬ್ದಾರಿ ಹೆಚ್ಚು ಮಾಡಿದೆ ಅಂತ? ನಾವು ಒಂದು ಟ್ರೆಂಡನ್ನು ಗಮನಿಸಿದ್ದೇವೆ. ಸೋಷಿಯಲ್ ಮೀಡಿಯಾ ಆ್ಯಕ್ಚುಲಿ ಒಂದು ನ್ಯೂಸ್ ಅಥವಾ ಒಂದು ಮೆಸೇಜ್ ಸ್ಪ್ರೆಡ್ ಮಾಡೋದು ಅಥವಾ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕಿಂತ ಒಂದು ಸುಳ್ಳು ಸುದ್ದಿ, ಒಂದು ರೂಮರ್ಗಳನ್ನು, ಅಂದರೆ ನಿರಾಧಾರವಾದ ಒಂದು ಮೆಸೇಜನ್ನು ಹರಡಿಸೋದ್ರಲ್ಲಿ ಜಾಸ್ತಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಿದ್ದಾರೆ ಅಂತ ನಾವು, ಅದು ಕೂಡ ಸಂಘಟಿತವಾಗಿ ಅದನ್ನು ಯೂಸ್ ಮಾಡ್ತಿದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡಿದ್ದೇವೆ. ನಮ್ಮ ಬೀದರ್ ಜಿಲ್ಲೆ ಬಗ್ಗೆ ಹೇಳಬೇಕಾದ್ರೆ ಮೊದಲು
ನಾನು ಬಂದ ಮೊದಲು 8 ತಿಂಗಳಿಂದ 10 ತಿಂಗಳ ಮಧ್ಯದಲ್ಲಿ ವಿ ರಿಜಿಸ್ಟರ್ಡ್ ಅಟ್ಲೀಸ್ಟ್ 26 ಕೇಸಸ್, ಸೋಷಿಯಲ್ ಮೀಡಿಯಾ ಕೇಸಸ್. ಈವನ್ ಒಂದು ಬರ್ತ್ಡೇ ನೆಪದಲ್ಲಿ ಒಂದು ತಲ್ವಾರನ್ನು ಹಿಡಿದ್ರೂ ಸಹ ವಿತ್ ಝೀರೋ ಟಾಲರೆನ್ಸ್ ವಿ ಬುಕ್ಡ್ ಕೇಸಸ್ ಆ್ಯಂಡ್ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿದ್ದೇವೆ. ಅದೇ ರೀತಿ ಸುಳ್ಳು ಸುದ್ದಿಗಳನ್ನು, ರೂಮರ್ಸನ್ನು ವಿ ಥಾಟ್ ಆಫ್ ಫೈಟಿಂಗ್ ರೂಮರ್ಸ್ ವಿತ್ ಫ್ಯಾಕ್ಟ್ಸ್. ಯಾರಾದರೂ ಇಂಥ ಕಡೆ ಈ ರೀತಿ ಆಗಿದೆ, ಇಂಥ ಕಡೆ ಇಂಥವ್ರಿಗೆ ಅವಮಾನ ಆಗಿದೆ, ಇಂಥ ಧರ್ಮಕ್ಕೆ ಅವಮಾನ ಆಗಿದೆ ಅಂತ ಈ ರೀತಿ ಸುಳ್ಳು ಸುದ್ದನ್ನು ಹಬ್ಬಿಸೋಕ್ಕೆ ಹೋದಾಗ ಯಾರು ಹಬ್ಬಿಸ್ತಾ ಇದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ, ರೂಮರ್ಸನ್ನು ಬರ್ಸ್ಟ್ ಮಾಡಿ ಇಂಥದ್ದೇನು ಆಗಿಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ನಾವು ಆ್ಯಕ್ಚುಲಿ ವಿ ಆರ್ ಕ್ಲಿಯರಿಂಗ್ ಆಲ್ ದ ರೂಮರ್ಸ್ ಆ್ಯಂಡ್ ಸ್ಪ್ರೆಡಿಂಗ್ ಫ್ಯಾಕ್ಟ್ಸ್. ವಿ ಆರ್ ಫೈಟಿಂಗ್ ರೂಮರ್ಸ್ ವಿತ್ ಫ್ಯಾಕ್ಟ್ಸ್. ಒಂದು ಕಡೆ ಕಾನೂನು ಕ್ರಮನೂ ಜರುಗಿಸ್ತಾ ಇದ್ದೇವೆ, ಇನ್ನೊಂದು ಕಡೆ ವಿ ಆರ್ ಫೈಟಿಂಗ್ ಲೈಸ್ ವಿತ್ ಫ್ಯಾಕ್ಟ್ಸ್. ಸುಳ್ಳನ್ನು ನಿಜ ತೋರಿಸಿಬಿಟ್ಟು ನಾವು ಫೈಟ್ ಮಾಡ್ತಾ ಇದ್ದೇವೆ. ಸೊ ಐ ಕ್ಯಾನ್ ಪ್ರೌಡ್ಲಿ ಸೇ ದಟ್ ಅವರ್ ಬೀದರ್ ಡಿಸ್ಟ್ರಿಕ್ಟ್ ಈಸ್ ನೌ ಫ್ರೀ ಆಫ್ ಅಟ್ ಲೀಸ್ಟ್ ಆಲ್ ದಿಸ್ ಸೋಷಿಯಲ್ ಮೀಡಿಯಾ ರೂಮರ್ಸ್ ಆ್ಯಂಡ್ ಹೇಟ್ರೆಡ್ ಬೀಯಿಂಗ್ ಸ್ಪ್ರೆಡ್ ಆನ್ ಸೋಷಿಯಲ್ ಮೀಡಿಯಾ. ಸರ್, ಜನರ ಸಹಭಾಗಿತ್ವ, ಜನರು ಪೊಲೀಸರು ನೋಡಿದ್ರೆ ಭಯ ಪಟ್ಬಿಡ್ತಾರೆ. ಏನು ಕ್ರೈಮ್ ಮಾಡಬೇಕು ಅಂತಿಲ್ಲ, ಪೊಲೀಸರು ಬಂದರು ಅಂತಂದರೆ ಅವಿಸ್ಕೊಳ್ಳುವಂಥ ಒಂದು ಮನಸ್ಥಿತಿ ಅಥವಾ ಮಾನಸಿಕತೆ ಜನರಲ್ಲಿ ಇದೆ. ಪೊಲೀಸರು ಅಂತಂದಾಗ ಭಯ ಅಂತ ಸಾಮಾನ್ಯವಾಗಿ ಬರುತ್ತೆ. ಜನರ ಸಹಭಾಗಿತ್ವ ವಿತ್ ಬೀದರ್ ಪೊಲೀಸ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ಹೇಗಿದೆ ಆ ಸಹಭಾಗಿತ್ವ? ನಾನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಕೆಲಸ ಮಾಡಿದೆ. ಬಟ್ ವಾಟ್ ಡಿಫ್ರೆನ್ಸ್ ಐ ಸಿ ಇನ್ ಬೀದರ್ ಈಸ್, ನೀವು ಹೇಳಿದಂಗೆ ಪೊಲೀಸರು ನೋಡಿ ಅವಿಸ್ಕೊಳ್ಳೋ ಪರಿಸ್ಥಿತಿ ಬೀದರ್ ಜಿಲ್ಲೆಯಲ್ಲಿ ಇಲ್ಲ. ಒಂದು ಮಟ್ಟದಲ್ಲಿ ಒಂದು ವೇಳೆ ಅವ್ರಿಗೆ ಅನ್ಯಾಯ ಆದ್ರೂ ಸಹ, ಸ್ಟೇಷನ್ ಲೆವೆಲ್ದಲ್ಲಿ ಅನ್ಯಾಯ ಆದ್ರೂ ಸಹ ನಮ್ಮ ತನಕ ಬರ್ತಾರೆ. ನಮ್ಮದಲ್ಲಿ ಅನ್ಯಾಯ ಆದ್ರೂ ಸಹ ದೇ ಆರ್ ಈವನ್ ಗೋಯಿಂಗ್ ಚೀಫ್ ಆಫೀಸ್ ತನಕ ಹೋಗ್ತಾರೆ, DIG ಸಾಹೇಬ್ರ ತನಕ ಹೋಗ್ತಾರೆ. ಸೊ ಪೀಪಲ್ ಆರ್ ಅಫ್ರೈಡ್ ಆಫ್ ಪೊಲೀಸ್, ಪೀಪಲ್ ಆರ್ ಶೈಯಿಂಗ್ ಆಫ್ ಪೊಲೀಸ್ ಅನ್ನೋ ಕಾನ್ಸೆಪ್ಟ್ ಬೀದರಲ್ಲಿಲ್ಲ ಅಂತ ನಾನು ನಂಬ್ತೇನೆ. ಐ ಕ್ಯಾನ್ ಸಿ ಮೆನಿ ಪೀಪಲ್ ಕಮ್ಮಿಂಗ್ ಹಿಯರ್. ಇಲ್ಲಿಗೂ ಕೂಡ ಬಂದು ಪಿಟಿಷನ್ಸು, ಪಿತೂರಿಗಳನ್ನು ಕೊಡುವುದು. ನೈಟ್ ಎನಿ ಟೈಮ್ ಕಂಟ್ರೋಲ್ ರೂಮ್ಗಾಗಲಿ, ನನಗಾಗಲಿ, DYSPಗಳಿಗಾಗಲಿ, ಈವನ್ ಇನ್ಕ್ಲೂಡಿಂಗ್ ಸೀನಿಯರ್ ಆಫೀಸರ್ಸ್ ಕೂಡ ಎನಿ ಟೈಮ್ ನೈಟ್ ಟೈಮ್ ಪೀಪಲ್ ಕಾಲ್ ಮಾಡಿ ಅವರ ಗ್ರೀವೆನ್ಸಸ್ಸನ್ನು ಹೇಳ್ಕೊಳ್ಳೋದನ್ನು ನಾನು ಗಮನಿಸ್ತಾ ಇದ್ದೇನೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗೃಹ ಮಂತ್ರಿಗಳ ಮನೆಗೆ ಪೊಲೀಸು ಮತ್ತಷ್ಟು ಪೊಲೀಸರನ್ನು ಜನರ ಹತ್ತಿರಗೆ ತೊಗೊಂಡು ಹೋಗೋದರಲ್ಲಿ ಯಶಸ್ವಿ ಆಗ್ತಾಯಿದೆ ನಮ್ಮ ಜಿಲ್ಲೆಯಲ್ಲಿ. 24/7 ಕೆಲಸ, ಸಮಯ ಇಂತಿಷ್ಟು ನಂದು ವರ್ಕ್ ಅವರ್ ಮುಗೀತು ಅನ್ನುವಂಥ ಯಾವುದೇ ಸಬು ಪೊಲೀಸ್ ಇಲಾಖೆನಿಲ್ಲ. ಎನಿ ಟೈಮ್ ಏನೇ ಆದ್ರೂ ಪೊಲೀಸರು ಬರಲೇಬೇಕು, ಕೆಲಸ ಮಾಡಲೇಬೇಕು ಅಂತ. ಹೇಗೆ ಸರ್ ಲೈಫ್, ವರ್ಕ್, ಪ್ರೆಷರ್ ಯಾವ ರೀತಿ ಅದು ಬ್ಯಾಲೆನ್ಸ್ ಆಗುತ್ತೆ? ಹೇಗೆ ಪೊಲೀಸ್ ಆದಮೇಲೆ ನನ್ನ ಮನೆ ನನ್ನ ವೈಯಕ್ತಿಕ ಜೀವನ ಬಿಟ್ಟುಕೊಡ್ಬೇಕು ಅನ್ನೋ ರೀತಿ ಇದೆಯಾ? ಹೇಗೆ ಅದು? ಐ ಹ್ಯಾವ್ ಲರ್ನ್ಡ್ ಒನ್ ಥಿಂಗ್. ವರ್ಕಲ್ಲೇ ಸ್ಟ್ರೆಸ್ ಆಗ್ತೇವೆ ಆ್ಯಂಡ್ ವರ್ಕಲ್ಲೇ ವಿ ಸ್ಟಾರ್ಟ್ ಎಂಟರ್ಟೈನಿಂಗ್ ಅವರ್ ಸೆಲ್ಫ್. ಆರ್ ವರ್ಕಲ್ಲೇ ಹ್ಯಾಪಿನೆಸ್ ಪಡೆಯುವುದನ್ನು ನಾನು ಅಳವಡಿಸ್ಕೊಂಡಿದ್ದೆ. ತುಂಬ ವರ್ಕ್ ಇದ್ದಾಗ ಅಥವಾ ಯಾವುದಾದ್ರೂ ಟಾರ್ಗೆಟ್ ಇದ್ದಾಗ ಸ್ಟ್ರೆಸ್ ಇದ್ದೇ ಇರುತ್ತದೆ. ಬಟ್ ದ ಮೂಮೆಂಟ್ ವಿ ರೀಚ್ ದ ಟಾರ್ಗೆಟ್ ಅಥವಾ ಯಾವುದಾದ್ರೂ ಟಾಸ್ಕ್ ಕಂಪ್ಲೀಟ್ ಮಾಡಿದ ತಕ್ಷಣ ಇದೇ ಸಿಬ್ಬಂದಿಗಳು, ಇದೇ ಆಫೀಸರ್ಗಳ ಜೊತೆ ಸೇರಿ ಒಂದು ಸಣ್ಣ ಒಂದು ಡಿನ್ನರ್ ಅಥವಾ ಸಮಥಿಂಗ್ ಇಂಥದ್ದೇನಾದರೂ ಮಾಡಿದಾಗ ವಿಲ್ ಬರ್ಸ್ಟ್ ದಟ್ ಸ್ಟ್ರೆಸ್. ಸೊ ಅದೊಂದು ಗಮನಿಸಿದೆ ನಾನು. ಸೊ ಐ ಆಮ್ ಆ್ಯಕ್ಚುಲಿ ಹ್ಯಾಪಿ ಟು ಹ್ಯಾವ್ ವೆರಿ ಗುಡ್ ಸಬಾರ್ಡಿನೇಟ್ಸ್ ಹಿಯರ್. ಯಾವುದಾದ್ರೂ ಇದೇ ರೀತಿ ಸ್ಟ್ರೆಸ್ ಒಂದು ದೊಡ್ಡ ಬಂದೋಬಸ್ತ್ ಆದ ನಂತರ ಅಥವಾ ಒಂದು ದೊಡ್ಡ ಕ್ರೈಮ್ ಆಗಿ ಅದನ್ನು ಡಿಟೆಕ್ಟ್ ಮಾಡಿದ ನಂತರ ಆ್ಯಸ್ ಎ ಡಿಪಾರ್ಟ್ಮೆಂಟ್ ವಿ ಚೆರಿಶ್ ದಟ್. ಅದರಲ್ಲಿನೇ ಮತ್ತೆ ಸ್ಟ್ರೆಸ್ ಬರ್ಸ್ಟ್ ಮಾಡ್ತೇವೆ. ಆ್ಯಂಡ್ ವೈಯಕ್ತಿಕವಾಗಿ ನನ್ನ ವಿಷಯಕ್ಕೆ ಬಂದರೆ ಮಾತ್ರ ಮೈ ಫ್ಯಾಮಿಲಿ ಈಸ್ ಮೈ ಬಿಗ್ ಸಪೋರ್ಟ್. ಮೈ ಸ್ಟ್ರೆಸ್ ಬರ್ಸ್ಟರ್ ಈಸ್ ಮೈ ಫ್ಯಾಮಿಲಿ. ಮೈ ಕ್ವೆಶನ್ ವಾಸ್ ದ್ಯಾಟ್. ಸಾಮಾನ್ಯವಾಗಿ ಪೊಲೀಸ್ ಅಂದಾಗ ಸಾಮಾನ್ಯವಾಗಿ ಹೆಂಡತಿ ಅಥವಾ ತಂದೆ ತಾಯಿಗೆ ಒಂದು ಭಯ, ಅಯ್ಯೋ ಅವ್ರು ಏನೋ ಒಂದು ಕೇಸ್ ಇದು ಮಾಡಿಬಿಡ್ತಾರೆ, ಅದು ಪಾಪ ಅವರ ಜೀವಕ್ಕೆ ಏನು ಮಾಡಿಬಿಡುತ್ತೋ ಅಥವಾ ಅವ್ರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಾರೋ ಅಂತ ಒಂದು ಸಾಮಾನ್ಯವಾಗಿ ಪೊಲೀಸ್ ತಂದೆ ತಾಯಿಗಳಲ್ಲಿ ಒಂದು ಭಯ ಇದ್ದೇ ಇರುತ್ತೆ. ಹೌ ಇಸ್ ಯುವರ್ ಫ್ಯಾಮಿಲಿ ಕೋಪಿಂಗ್ ಅಪ್ ವಿತ್ ಆಲ್ ದೀಸ್ ಅಂತ? ಹೇಗೆ ಅವರ ಸಪೋರ್ಟ್ ಯಾವ ರೀತಿ ಇದೆ? ಆ್ಯಂಡ್ ಆ ಸಪೋರ್ಟ್ ನಿಮ್ಮ ಪ್ರತಿನಿತ್ಯದ ಪೊಲೀಸಿಂಗಲ್ಲಿ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ? ಯು ಆರ್ ರೈಟ್. ಆ್ಯಕ್ಚುಲಿ ಫ್ಯಾಮಿಲಿ ಸಪೋರ್ಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಮೆನಿ ಟೈಮ್ಸ್ ಮೈ ವೈಫ್ ಯೂಸ್ ಟು ಟೆಲ್ ಮಿ, ಯಾವುದಾದ್ರೂ ಒಂದು ಸೀರಿಯಸ್ ಕ್ರೈಮ್ ನೋಡ್ತಿರುವಾಗ, ಡಿಟೆಕ್ಷನ್ ಮಾಡ್ತಿರುವಾಗ ಅಥವಾ ಯಾವುದಾದ್ರೂ ಒಂದು ಆಪರೇಷನ್ ಅಥವಾ ಸಮಥಿಂಗ್ ಫೇಸ್ ಮಾಡ್ತಿರುವಾಗ ಶಿ ಯೂಸ್ ಟು ಸೇ ಯು ಡೋಂಟ್ ಬಾದರ್, ಯು ಆರ್ ಡೂಯಿಂಗ್ ಗುಡ್ ವರ್ಕ್, ಗಾಡ್ ಈಸ್ ವಿತ್ ಯು. ಸೊ ನಿಮಗೇನಾಗೋದಿಲ್ಲ ಅಂತ ಧೈರ್ಯ ತುಂಬ ನಮ್ಮನ್ನು ಹೊರಗಡೆ ಕಳಿಸ್ತಾರೆ. ಸೊ ಐ ಪರ್ಸ್ನಲಿ ಬಿಲೀವ್ ಫ್ಯಾಮಿಲಿ ಸಪೋರ್ಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಇನ್ ಪೊಲೀಸಿಂಗ್, ಎಸ್ಪೆಷಲಿ ಈ ವೃತ್ತಿದಲ್ಲಿ. ಸೊ ಮೈ ವೈಫ್ ವಾಸ್ ದೇರ್ ವಿತ್ ಮೀ ಆಲ್ವೇಸ್. ಶಿ ಈಸ್ ದೇರ್ ವಿತ್ ಮೀ ಆಲ್ವೇಸ್. ಬಟ್ ಆಲ್ಮೋಸ್ಟ್ ಪೊಲೀಸ್ ವೈಫ್ಗಳ ಕಂಪ್ಲೇಂಟ್ ಏನು ಅಂತಂದ್ರೆ ನಮಗೆ ಟೈಮ್ ಕೊಡಲ್ಲ, ನಮ್ಮ ಜೊತೆ ಇರಲ್ಲ, ನಮ್ಮ ಜೊತೆ ಸುತ್ತಾಡಲ್ಲ, ನಮಗೊಂದು ದಿನನೂ ಟೈಮ್ ಕೊಡಲ್ಲ. ಇಫ್ ಯು ಗೆಟ್ ಒನ್ ಡೇ ಲೀವ್ ಏನು ಮಾಡೋದಕ್ಕೆ ಬಯಸ್ತೀರಿ ಆ ಸಂದರ್ಭದಲ್ಲಿ? ಆಬ್ವಿಯಸ್ಲಿ ಫ್ಯಾಮಿಲಿ.
ನನ್ನ ಮಗಳೊಟ್ಟಿಗೆ ನನ್ನ ವೈಫ್ ಒಟ್ಟಿಗೆ ಟೈಮ್ ಕಳೆಯೋಕ್ಕೆ ನಾನು But you face this, ಇಟ್ಸ್ ನ್ಯಾಚುರಲ್ ಬಟ್ ಇಟ್ ಈಸ್ ಟೆಂಪರರಿ. ತಾತ್ಕಾಲಿಕವಾಗಿ ಅಂತಾರೆ ಟೈಮ್ ಸಿಗ್ತಾ ಇಲ್ಲ, ನಮ್ಮೊಟ್ಟಿಗೆ ಟೈಮ್ ಸಿಗ್ತಾ ಇಲ್ಲ ಅಂತ. ಬಟ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಅಗೇನ್ ವಿತಿನ್ ಫ್ಯೂ ಮಿನಿಟ್ಸ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಅಗೇನ್. ಬಟ್ ಹ್ಯೂಮನ್ ಇನ್ಸ್ಟಿಂಕ್ಟ್ ರಿಯಾಕ್ಟ್ ಆಗ್ತಾರೆ. ಸರ್, ಬೀದರ್ ನಿಮ್ಮ ದೃಷ್ಟಿಕೋನದಲ್ಲಿ ಇಫ್ ಯು ವಾಂಟ್ ಟು ಸೇ ಇನ್ ಅ ಸೆಂಟೆನ್ಸ್, ವಾಟ್ ಯು ವಾಂಟ್ ಟು ಸೇ? ಬೀದರ್ ಈಸ್ ವೆರಿ ವಾರ್ಮ್ ಡಿಸ್ಟ್ರಿಕ್ಟ್. ಇಲ್ಲಿ ಪೀಪಲ್ ಆರ್ ಫ್ರಮ್ ಡಿಫ್ರೆಂಟ್ ರಿಲಿಜನ್ಸ್, ಡಿಫ್ರೆಂಟ್ ಕಲ್ಚರ್ಸ್. ವಿತಿನ್ ಬೀದರ್ ಕೂಡ ಡಿಫ್ರೆಂಟ್ ಸ್ಟೇಟ್ಸ್, ತೆಲಂಗಾಣ ಕಲ್ಚರ್ ಇನ್ಫ್ಲೂಯೆನ್ಸ್ ಇದೆ, ಮರಾಠ ಇನ್ಫ್ಲೂಯೆನ್ಸ್ ಇದೆ, ಆ್ಯಂಡ್ ಡಿಫ್ರೆಂಟ್ ರಿಲಿಜನ್ಸ್ ಇದ್ದಾರೆ ಇಲ್ಲಿ. ಬಟ್ ಐ ಹ್ಯಾವ್ ಸೀನ್ ಒನ್ ಥಿಂಗ್ ಅಪಾರ್ಟ್ ಫ್ರಮ್ ಆಲ್ ಅದರ್ ಡಿಸ್ಟ್ರಿಕ್ಟ್ಸ್ ವೇರ್ ಪೀಪಲ್ ಕಮ್ ಟುಗೆದರ್ ಆ್ಯಂಡ್ ರಿಜಾಯ್ಸ್ ಎವ್ರಿ ಫೆಸ್ಟಿವಲ್, ಎವ್ರಿ ರಿಲಿಜನ್ ಫೆಸ್ಟಿವಲ್. ಅದು ಹಿಂದೂ ಫೆಸ್ಟಿವಲ್ ಆಗಲಿ, ಮುಸ್ಲಿಂ ಫೆಸ್ಟಿವಲ್ ಆಗಲಿ, ಕ್ರಿಸ್ಟಿಯನ್ ಫೆಸ್ಟಿವಲ್ ಆಗಲಿ, ಐ ಹ್ಯಾವ್ ಸೀನ್ ಪೀಪಲ್, ಎವ್ರಿಬಡಿ ಕಮಿಂಗ್ ಆನ್ ಟು ದ ರೋಡ್ಸ್ ಆ್ಯಂಡ್ ರಿಜಾಯ್ಸಿಂಗ್ ಫೆಸ್ಟಿವಲ್ ಮೂಮೆಂಟ್ಸ್. ಆ್ಯಂಡ್ ಐ ಆಮ್ ಆ್ಯಕ್ಚುಲಿ ಹ್ಯಾಪಿ ಟು ಸಿ ಜನರ ಮಧ್ಯೆ ಆ ಸೌಹಾರ್ದತೆ ಬೀದರ್ ವಿಶಿಷ್ಟತೆ ಅಂತ ನಾನು ನಂಬ್ತೇನೆ. ಸರ್, ಸಿವಿಲ್ ಸರ್ವಿಸ್ ಆರ್ ಪೊಲೀಸಿಂಗ್ ಸರ್ವಿಸ್ಗೆ ಬರುವಂಥ ಯುವಕರಿಗೆ ಏನು ಮಾರ್ಗದರ್ಶನ ನಿಮ್ಮದು, ಅಥವಾ ಬರಬೇಕು ಅನ್ನುವಂಥ ಯುವಕನ ಮಿನಿಮಮ್ ಬೇಸಿಕ್ ಕ್ವಾಲಿಟಿ ಏನು, ಕ್ವಾಲಿಫಿಕೇಷನ್ ಅಲ್ಲ, ಕ್ವಾಲಿಟಿ ಏನಿರಬೇಕು ಅಂತ? ಕಮಿಟ್ಮೆಂಟ್. ಬಿಕಾಸ್ UPSCಯಲ್ಲಿ ಸಕ್ಸಸ್ ರೇಟ್ ವೆರಿ 1%, 2% ಮಾತ್ರ ಇರುತ್ತದೆ. ಸೊ ಯು ಶುಡ್ ಕೀಪ್ ಆನ್ ಮೋಟಿವೇಟಿಂಗ್ ಯುವರ್ ಸೆಲ್ಫ್ ಈಚ್ ಟೈಮ್. ದೇವರ ಅನುಗ್ರಹ ಇದ್ದರೆ ಫಸ್ಟ್ ಅಟೆಂಪ್ಟಲ್ಲೇ ಯು ವಿಲ್ ರೀಚ್ ದ ಟಾರ್ಗೆಟ್. ಬಟ್ ಇಫ್ ಯು ಕಾಂಟ್ ರೀಚ್, ದ ಓನ್ಲಿ ಥಿಂಗ್ ವಿಚ್ ಕೀಪ್ಸ್ ಯು ಗೋಯಿಂಗ್ ಎಹೆಡ್ ಈಸ್ ಕಮಿಟ್ಮೆಂಟ್. ಇಲ್ಲ, ನಾನು ಹೆಂಗಾದರೂ ಸರ್ವಿಸಸ್, ಪಬ್ಲಿಕ್ ಸರ್ವಿಸಸ್ಗೆ ಹೋಗಿ ಜನರಿಗೆ ಸೇವೆ ಮಾಡಲೇಬೇಕನ್ನುವ ಗಟ್ಟಿ ಕಮಿಟ್ಮೆಂಟ್ ಇದ್ದರೆ ಖಂಡಿತ ಯು ಕ್ಯಾನ್ ರೀಚ್ ದ ಟಾರ್ಗೆಟ್. ಸೊ ಐ ಸೇ ಡೋಂಟ್ ಗಿವ್ ಅಪ್, ಹ್ಯಾವ್ ದಟ್ ಸ್ಟ್ರಾಂಗ್ ಕಮಿಟ್ಮೆಂಟ್ ಅಂತ ಹೇಳ್ತೇನೆ. ಓನ್ಲಿ ದಟ್ ಕಮಿಟ್ಮೆಂಟ್ ವಿಲ್ ಮೇಕ್ ಯು ಸ್ಟಡಿ ಫಾರ್ 10 hours ಇನ್ ಎ ಡೇ. ಆ ಕಮಿಟ್ಮೆಂಟ್ ಇಲ್ಲ ಅಂದರೆ 10 hours ಸ್ಟಡಿಯಾಗಿ ಕುಳಿತುಕೊಂಡು ಓದುವುದು ಕಷ್ಟ ಆಗ್ತದೆ. ಸೊ ಇಟ್ ಈಸ್ ಕಮಿಟ್ಮೆಂಟ್ ಫಾರ್ ಪಬ್ಲಿಕ್ ಸರ್ವಿಸ್. ಸರ್, ನಾನು ಮೇ ಬಿ ದ ಲಾಸ್ಟ್ 2 questions. ಬೀದರ್ ಜಿಲ್ಲೆಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಬೀದರ್ ಜಿಲ್ಲೆಯ ಜನರಿಗೆ, ಪ್ರತಿಯೊಬ್ಬ ಇಂಡಿವಿಜುವಲ್ ಅವರಿಗೆ ಒಂದು ಪೊಲೀಸ್ ಇಲಾಖೆ, ಪೊಲೀಸ್ ಅಧೀಕ್ಷಕರಾಗಿ ಏನು ಮೆಸೇಜ್ ಕೊಡ್ತೀರಿ? ಆ್ಯಂಡ್ ಆಲ್ಸೋ ಫಾರ್ ದ ಕ್ರಿಮಿನಲ್ಸ್, ಅಧೀಕ್ಷಕರಾಗಿ ನಿಮ್ಮ ಈ ಕ್ಷಣದ ಒಂದು ಖಡಕ್ ಮೆಸೇಜ್ ಏನು? ಜನರಿಗೆ ನಾನು ಏನು ಹೇಳಬೇಕಂತ ಅಂದ್ಕೊಂಡಿದ್ದೆ ಅಂದರೆ, ವಿ ಆರ್ ಆಲ್ವೇಸ್ ದೇರ್ ಫಾರ್ ದೆಮ್. ಅದು ಎನಿ ಟೈಮ್, ಅದು ವಾಟ್ ಎವರ್ ದ ಟೈಮ್ ಇಟ್ ಈಸ್, ವಿ ಆರ್ ದೇರ್ ಟು ಸರ್ವ್ ಪೀಪಲ್ ಆ್ಯಂಡ್ ವಿ ಆರ್ ಕಮಿಟೆಡ್ ಟು ಇಟ್, ವಿಲ್ ಬಿ ದೇರ್ ಫಾರ್ ಪೀಪಲ್. ಇತ್ತೀಚೆಗೆ ನಾನು ಬೀದರಲ್ಲಿ ನೋಡ್ತಿರುವ ಕೆಲವು ಕ್ರೈಮ್ ಟ್ರೆಂಡ್ಸ್ ನಾನು ಹೇಳಬೇಕಂತ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ಭೂ ವಿವಾದಗಳು. ನಾನು ನೋಡ್ತಾ ಇದ್ದೇನೆ, ಕಡಿಮೆಗೆ ಸಿಗ್ತಾ ಇದೆ ಭೂಮಿ, ಪ್ಲಾಟ್ಸು ಅಂತ ಹೇಳಿ ವಿತೌಟ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡಲಾರ್ದೆ, ಅದರ ವಿತೌಟ್ ಖಾತೆ ಇರಲಾರ್ದೆ ಪೀಪಲ್ ಆರ್ ಟ್ರೈಯಿಂಗ್ ಟು ಬೈ ಲ್ಯಾಂಡ್ ಜಸ್ಟ್ ಅಗ್ರಿಮೆಂಟ್ ಬೇಸಿಸ್ ಮೇಲೆ. ಅದರಿಂದ ಬಹಳಷ್ಟು ಮೋಸ ಆಗ್ತಾ ಇದೆ. ಆ್ಯಂಡ್ ಮೋಸಕ್ಕೆ ಗುರಿಯಾಗಿ ರಿಟೈರ್ಮೆಂಟ್ ಬೆನಿಫಿಟ್ಸ್ ಆಗಲಿ, ಅವರು ಕಷ್ಟಪಟ್ಟು ಹೂಡಿಕೆ ಮಾಡಿಕೊಂಡಿದ್ದ ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ. ಸೊ ವೆನ್ ಯು ಆರ್ ಬೈಯಿಂಗ್ ಸಮ್ ಲ್ಯಾಂಡ್, ಆಸೆಗೆ ಹೋಗಿ ಕಡಿಮೆಗೆ ಸಿಗ್ತಾ ಇದೆ ಅಂತ ಹೇಳಿ ವಿತೌಟ್ ಚೆಕಿಂಗ್ ಪ್ರಾಪರ್ ಡಾಕ್ಯುಮೆಂಟ್ಸ್ ದಯವಿಟ್ಟು ಜಮೀನನ್ನು ಪರ್ಚೇಸ್ ಮಾಡಬೇಡಿ ಅಂತ ನಾನೊಂದು ವಿನಂತಿಸ್ಕೊಳ್ತಾ ಇದ್ದೇನೆ. ಆ್ಯಂಡ್ ಎರಡನೇದಾಗಿ ಹ್ಯಾವ್ ಝೀರೋ ಟಾಲರೆನ್ಸ್ ಫಾರ್ ಕ್ರೈಮ್. ನಿಮಗೆ ಗೊತ್ತಿಲ್ಲದೆ ಯಾವ ಕ್ರೈಮ್ ನಡೆಯಲ್ಲ. ಸಿ ಫಾರ್ ಎಕ್ಸಾಂಪಲ್, ಪೀಪಲ್ ಕಮಿಂಗ್ ಫ್ರಮ್ ಅದರ್ ಸ್ಟೇಟ್ಸ್, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಅಪರಿಚಿತರು ಓಡಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಗಮನಕ್ಕೆ ಬಂದೇ ಬರುತ್ತದೆ. ಅದೇ ರೀತಿ ಹುಡುಗರು ಗಾಂಜಾ ಸೇದಿ ಪಬ್ಲಿಕ್ಕಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಟ್ರಾಫಿಕ್ಕಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದಾಗ ನಿಮ್ಮ ಗಮನಕ್ಕೆ ಬಂದೇ ಬರುತ್ತದೆ. ಸಿರಪ್ಸ್ ತೊಗೊಳ್ತಾ ಇದ್ದಾರೆ, ವೈಟ್ನರ್ಸ್ ತೊಗೊಳ್ತಾ ಇದ್ದಾರೆ, ಹುಡುಗರು ರೋಡ್ ಸೈಡ್ ರೋಮಿಯೋಸ್ ಥರ ಓಡಾಡ್ತಿದ್ದಾರೆ ಅಂದರೆ ನಿಮ್ಮ ಗಮನಕ್ಕೆ ಬಂದೇ ಬರುತ್ತಿದೆ. ಈವನ್ ಡೊಮೆಸ್ಟಿಕ್ ವೈಲೆನ್ಸ್ ಆಗಲಿ, ಟೀಸಿಂಗ್ ಆಗಲಿ, ಪ್ರತಿ ವಿಷಯ ನಿಮ್ಮ ಗಮನಕ್ಕೆ ಬಂದೇ ಬರುತ್ತದೆ. ಬಂದ ತಕ್ಷಣ ದಯವಿಟ್ಟು ನಮಗೆ ತಿಳಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಪಬ್ಲಿಕ್ ಸಹಕಾರ ಮಾಡಿದರೆ, ಪಬ್ಲಿಕ್ ಪ್ರೊಯಾಕ್ಟಿವ್ ಇದ್ದರೆ ನಾವು ಮತ್ತಷ್ಟು ಕ್ರೈಮನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ನಾನು ನಿಮ್ಮ ಮುಖಾಂತರ ಬೀದರ್ ಜನರಿಗೆ ಹೇಳಬೇಕಂತ ಬಯಸ್ತಾ ಇದ್ದೇನೆ. ಆ್ಯಂಡ್ ಫಾರ್ ದ ಕ್ರಿಮಿನಲ್ಸ್ ದೇರ್ ಈಸ್ no scope for crime in Bidar, zero tolerance with respect to crime. Sir, this is my last question. ಸಾಮಾನ್ಯವಾಗಿ ಪಾಲಿಟಿಷಿಯನ್ಸ್ ಅಥವಾ ಪಾಲಿಟಿಕ್ಸ್ ಆ್ಯಂಡ್ ಪೊಲೀಸ್ ಅಂತ ಬಂದಾಗ
ಬೇರೆಯವರು ವಿರೋಧ ಪಕ್ಷದವರು ಇಲ್ಲ ಅವ್ರು ಹೇಳ್ದಂಗೆ ಕೇಳ್ತಾರೆ, ಅಧಿಕಾರದಲ್ಲಿದ್ದವ್ರು ಹೇಳ್ದಂಗೆ ಕೇಳ್ಬಿಡ್ತಾರೆ. ಇದೆಲ್ಲ ನಿಜಾನ? ನಿಜವಾಗ್ಲೂ ಒಂದು ಅಧಿಕಾರ ಅಥವಾ ಒಂದು ಮಿನಿಸ್ಟ್ರಿ ಅಥವಾ ಒಂದು ಶಾಸಕರ ಕಡೆಯಿಂದ ಪೊಲೀಸರ ಮೇಲೆ ಪ್ರೆಷರೈಸಿಂಗ್ ಇರುತ್ತಾ? ಕೆಲವೊಂದು ಸಂದರ್ಭದಲ್ಲಿ ಅದಕ್ಕೆ ತಲೆಬಾಗಬೇಕಾದಂಥ ಪರಿಸ್ಥಿತಿಗಳು ಬಂದಿದೆಯಾ? See, with respect to political, I don't want to comment anything. We don't work for any political party. We work for government. ಎಲೆಕ್ಷನ್ಸ್ ಬರೋ ತನಕ ಪೊಲಿಟಿಕಲ್ ಪಾರ್ಟಿ ಅಂತ ಇರುತ್ತದೇನೋ. ಒನ್ಸ್ ಗೌರ್ಮೆಂಟ್ ಈಸ್ ಫಾರ್ಮ್ಡ್, ಇಟ್ ಈಸ್ ಗೌರ್ಮೆಂಟ್. ವಿ ವರ್ಕ್ ಫಾರ್ ಗೌರ್ಮೆಂಟ್. ನಮಗೆ ಈ ಪಾರ್ಟಿ ಭೇದ ಭಾವ ತಾರತಮ್ಯಗಳು ಏನಿರಲ್ಲ. ವಿ ಜಸ್ಟ್ ವರ್ಕ್ ಫಾರ್ ಗೌರ್ಮೆಂಟ್ ಅಷ್ಟೇ. ಸರ್, ಐ ಟ್ರೂಲಿ ಅಂಡರ್ಸ್ಟ್ಯಾಂಡ್. ನಿಮ್ಮ ಅರ್ಧ ಗಂಟೆ ಸಮಯ ಅಂತಂದರೆ ಇಟ್ ಇಸ್ ಸೋ ಮಚ್. ನಿಮ್ಮ ಅರ್ಧ ಗಂಟೆ ಸಮಯ ನಮಗೆ ಕೊಟ್ಟಿದ್ದೀರಿ ಅಂತಂದರೆ ವಿ ಆರ್ ವೆರಿ ಮಚ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಜಾಯ್ನ್ ಆಗಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದು ಬೀದರ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ನುಡಿಗಳು, ಮಾತುಗಳು. ಈ ಬೀದರ್ನಲ್ಲಿ ಕ್ರೈಮ್ ರೇಟ್ ಕಡಿಮೆ ಮಾಡುವ ಸಲುವಾಗಿ, ಬೀದರ್ನಲ್ಲಿ ಜನರ ಸುಭಿಕ್ಷೆ, ಜನರ ನೆಮ್ಮದಿಗೋಸ್ಕರ ಸದಾ ಈ ಪೊಲೀಸ್ ಇಲಾಖೆ ದುಡಿತಾ ಇದೆ. ಪೊಲೀಸರ ಪರವಾದಂತಹ ಒಂದು ನಂಬಿಕೆ ಮತ್ತು ಪೊಲೀಸರ ಮೇಲಿನ ಗೌರವವನ್ನು ಕಾಪಾಡಿಕೊಳ್ಳುತ್ತಾ ನಮ್ಮ ಜೀವನದ ಪ್ರತಿನಿತ್ಯದ ನೆಮ್ಮದಿಯನ್ನು ನಾವು ಕಂಡುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.